ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈಗ ಅತ್ಯಂತ ಮಹತ್ವದ ಹಾಗೂ ಧನಾತ್ಮಕ ಪರಿವರ್ತನೆಯ ಸಮಯ ಶುರುವಾಗಿದೆ. ನಿಮ್ಮ ರಾಶಿಯ ಅಧಿಪತಿ ಮಂಗಳದೇವನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಇದುವರೆಗೆ ಇದ್ದ ಸ್ಥಗಿತತೆ, ಆತಂಕ ಮತ್ತು ಗೊಂದಲಗಳು ನಿವಾರಣೆಯಾಗಿ ಒಂದು ನವೋತ್ಸಾಹ ಮೂಡಲಿದೆ. ವಿಶೇಷವಾಗಿ ಈ ಸಮಯದಲ್ಲಿ ನಿಮ್ಮ ಮನೆಗೆ ಹೊಸ ಬೀಗರು, ನೆಂಟರು, ಹೊಸ ಪರಿಚಯಸ್ಥರು ಹಾಗೂ ಶುಭ ಕೋರುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ. ಮನೆ ತುಂಬ ಜನ ಸೇರುವುದು ಕೇವಲ ಒಂದು ಸಾಮಾನ್ಯ ಸನ್ನಿವೇಶ ಅಲ್ಲ, ಇದು ನಿಮ್ಮ ಜಾತಕದಲ್ಲಿ ತೆರೆದುಕೊಳ್ಳುತ್ತಿರುವ ಭಾಗ್ಯದ ಬಾಗಿಲಿನ ಪ್ರತ್ಯಕ್ಷ ಸೂಚನೆಯಾಗಿದೆ. ಇದುವರೆಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ನೀವು ಅನುಭವಿಸಿದ ನಿರಾಸೆಗಳು ಈಗ ಮುಕ್ತಾಯ ಆಗಲಿವೆ. ನಿಮ್ಮ ಮನೆಗೆ ಆಗಮಿಸುವ ಈ ಹೊಸ ಜನರು ಅಥವಾ ಹೊಸ ಸಂಬಂಧಗಳು ನಿಮ್ಮ ದಾರಿಯಲ್ಲಿರುವ ದೊಡ್ಡ ದೊಡ್ಡ ಅಡೆತಡೆಗಳನ್ನು ನಿವಾರಿಸೋದಕ್ಕೆ ನೆರವಾಗುತ್ತೆ. ನಿಮ್ಮ ಜೀವನಕ್ಕೆ ಒಂದು ನಿರ್ದಿಷ್ಟ ದಿಕ್ಕು ಮತ್ತು ಸ್ಪಷ್ಟತೆಯನ್ನು ತಂದುಕೊಡೋದಕ್ಕೆ ಅವರು ಕಾರಣರಾಗ್ತಾರೆ. ಮೇಷರಾಶಿಯವರು ಸಹಜವಾಗಿಯೇ ಧೈರ್ಯವಂತರು, ಕ್ರಿಯಾಶೀಲರು ಮತ್ತು ನಾಯಕತ್ವದ ಗುಣವನ್ನು ಹೊಂದಿರುವವರು. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಹಗಳ ಚಲನೆಯಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ನಾನಾ ರೀತಿಯ ಒತ್ತಡಗಳು, ಅನಗತ್ಯ ಭಯ ಮತ್ತು ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಕಹಿ ಘಟನೆಗಳು ಎದುರಾಗಿರಬಹುದು. ಈಗ ಆ ಎಲ್ಲ ಮೋಡಗಳು ಸರಿದು ನಿಮ್ಮ ಮನಸ್ಸಿನಲ್ಲಿ ಪ್ರಶಾಂತತೆ ನೆಲೆಯೂರುತ್ತೆ. ಮನೆಗೆ ಬರುವ ನಿಮ್ಮ ನೂತನ ಅತಿಥಿಗಳು ನಿಮ್ಮ ಮನೆಯ ವಾತಾವರಣವನ್ನು ಉತ್ಸಾಹಭರಿತಗೊಳಿಸುತ್ತಾರೆ. ಹಳೆಯ ಮನಸ್ತಾಪಗಳು, ನೆಂಟರಿಸ್ಥರ ನಡುವೆ ಇದ್ದ ಅಂತರ ಎಲ್ಲವೂ ಕೂಡ ಸೌಹಾರ್ದಯುತವಾಗಿ ಪರಿಹಾರ ಆಗುತ್ತೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ಮತ್ತು ಗೌರವ ಸಿಗುತ್ತೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಸಲಹೆಯನ್ನು ಸ್ವೀಕರಿಸೋದಕ್ಕೆ ಮುಂದುವರಿತಾರೆ. ಕುಟುಂಬವನ್ನು ಒಗ್ಗೂಡಿಸೋದಕ್ಕೆ ಮುಂದೆ ಕರೆದೊಯ್ಯುವ ಪ್ರಮುಖ ಜವಾಬ್ದಾರಿ ನಿಮ್ಮದಾಗುತ್ತೆ. ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು, ಶುಭ ಸಮಾರಂಭಗಳು ಅಥವಾ ಹಬ್ಬದ ರೀತಿಯ ಸಂಭ್ರಮಗಳು ಸಾಲು ಸಾಲಾಗಿ ನಡೆಯುವ ಸಾಧ್ಯತೆಗಳಿವೆ. ಆರ್ಥಿಕ ದೃಷ್ಟಿಯಿಂದ ನೋಡಿದರೆ ಈ ಸಮಯ ಮೇಷರಾಶಿಯವರಿಗೆ ಅತ್ಯಂತ ಫಲಪ್ರದವಾಗಿರುತ್ತೆ. ನೀವು ದೀರ್ಘಕಾಲದಿಂದ ನಿರೀಕ್ಷೆ ಮಾಡುತ್ತಿದ್ದ ಹಣ ನಿಮ್ಮ ಕೈ ಸೇರುತ್ತೆ. ಬಾರದೆ ಉಳಿದಿದ್ದ ಬಾಕಿ ಹಣ ಅಥವಾ ಸಾಲವಾಗಿ ನೀಡಿದ ಧನ ನಿಮ್ಮ ಕೈಗೆ ಮರಳಿ ಬರುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್, ಸಂಬಳ ಏರಿಕೆ ಅಥವಾ ನಿಮ್ಮ ಪ್ರತಿಭೆಗೆ ತಕ್ಕಂತೆ ಸೂಕ್ತ ಮನ್ನಣೆ ದೊರೆಯಲಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ವ್ಯಾಪಾರ ಮತ್ತು ಉದ್ಯಮ ರಂಗದಲ್ಲಿ ಇರೋರಿಗೆ ಹೊಸ ಯೋಜನೆಗಳು ಪ್ರಾರಂಭವಾಗುತ್ತೆ. ನಿಮ್ಮ ಮನೆಗೆ ಬರುವ ನೂತನ ಸ್ನೇಹಿತರು ಅಥವಾ ಹೊಸ ಸಂಬಂಧಿಕರು ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಹೊಸ ಹಾದಿಗಳನ್ನು ತೋರಿಸಿಕೊಡಬಹುದು. ಅವರ ಮೂಲಕ ನಿಮಗೆ ಲಾಭದಾಯಕ ಹೂಡಿಕೆಗಳ ಮಾಹಿತಿ ಅಥವಾ ಹೊಸ ವ್ಯಾವಹಾರಿಕ ಪಾಲುದಾರಿಕೆ ಲಭ್ಯ ಆಗಬಹುದು. ಆದಾಗ್ಯೂ ಕೂಡ ಅನಗತ್ಯ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು ಬಹಳ ಮುಖ್ಯ. ಆಸ್ತಿ, ಮನೆ ಮತ್ತು ವಾಹನ ಖರೀದಿ ಯೋಗ. ಮೇಷರಾಶಿಯವರಿಗೆ ಈ ಸನ್ನಿವೇಶದಲ್ಲಿ ಹೊಸ ಆಸ್ತಿ, ಭೂಮಿ, ಸ್ವಂತ ಮನೆ ಅಥವಾ ನೂತನ ವಾಹನವನ್ನು ಖರೀದಿಸುವ ಬಲವಾದ ಯೋಗ ಇದೆ. ದೀರ್ಘಕಾಲದಿಂದ ಕನಸು ಕಾಣುತ್ತಿದ್ದ ಸ್ವಂತ ಮನೆಯ ಕನಸು ನನಸಾಗುವ ಸಮಯ ಹತ್ತಿರ ಬರ್ತಾ ಇದೆ. ಆಸ್ತಿ ಅಥವಾ ಜಾಗದ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡವರಿಗೆ ಶುಭ ವಾರ್ತೆ ಕಾಯ್ತಾ ಇದೆ. ಈ ವಿಷಯದಲ್ಲಿ ನಿಮ್ಮ ಮನೆಗೆ ಬರುವ ಹಿರಿಯರ ಹಾಗೂ ಅನುಭವಿ ವ್ಯಕ್ತಿಗಳ ಸಲಹೆಗಳು ಅತ್ಯಂತ ಮೌಲ್ಯಯುತವಾಗಿ ಇರುತ್ತೆ. ಅವರು ನೀಡುವ ಮಾರ್ಗದರ್ಶನದಿಂದಾಗಿ ಯಾವುದೇ ಮೋಸ ಅಥವಾ ಆರ್ಥಿಕ ನಷ್ಟವಾಗದಂತೆ ನಿಮ್ಮ ಹಿತರಕ್ಷಣೆ ಉಂಟಾಗುತ್ತೆ. ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕಂತೆ ಭಾಗ್ಯದ ಬಾಗಿಲು ತೆರೆಯುವುದರಿಂದ ನೀವು ಮಾಡುವ ಪ್ರತಿಯೊಂದು ದೊಡ್ಡ ನಿರ್ಧಾರದಲ್ಲೂ ಕೂಡ ಯಶಸ್ಸು ಅನ್ನೋದು ನಿಮ್ಮದಾಗುತ್ತೆ. ಇನ್ನು ಪ್ರೇಮ, ವಿವಾಹ ಮತ್ತು ದಾಂಪತ್ಯ ಜೀವನ, ವೈವಾಹಿಕ ಮತ್ತು ಪ್ರೇಮ ಜೀವನದ ವಿಚಾರಕ್ಕೆ ಬಂದರೆ ಈ ಸಮಯವು ಅತ್ಯಂತ ಮಧುರವಾದ ಅನುಭವಗಳನ್ನು ತರಲಿದೆ. ವಿವಾಹ ಆಕಾಂಕ್ಷಿಗಳಿಗೆ ಸೂಕ್ತ ವಧುವರರ ಸಂಬಂಧಗಳು ಕೂಡಿ ಬರಲಿವೆ. ನಿಮ್ಮ ಮನೆಗೆ ಬರುವ ಹೊಸ ನೆಂಟರು ಅಥವಾ ಮಧ್ಯಸ್ಥಿಕೆ ವಹಿಸುವ ವ್ಯಕ್ತಿಗಳು ನಿಮ್ಮ ವಿವಾಹ ಪ್ರಕ್ರಿಯೆಯನ್ನು ಸುಗಮವಾಗಿ ಪೂರ್ಣಗೊಳಿಸೋದಕ್ಕೆ ಕಾರಣ ಆಗ್ತಾರೆ. ಇನ್ನು ಪ್ರೇಮದಲ್ಲಿ ಇರೋರಿಗೆ ತಮ್ಮ ಪ್ರೇಮಕ್ಕೆ ಕುಟುಂಬದ ಸಂಪೂರ್ಣ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಈಗಾಗಲೇ ವಿವಾಹಿತರಾಗಿದ್ದರಲ್ಲಿ ನಿಮ್ಮ ಸಂಗಾತಿಯ ಬೆಂಬಲದಿಂದಾಗಿ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತೆ. ಆರೋಗ್ಯದ ದೃಷ್ಟಿಯಿಂದ ಮೇಷರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕು. ಮಂಗಳನ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ಕೋಪ, ರಕ್ತದೊತ್ತಡ, ಅತಿಯಾದ ಆತುರ ಮತ್ತು ಶಾಶ್ವತವಾಗಿ ಶರೀರದಲ್ಲಿ ಉಷ್ಣಾಂಶ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ದೈಹಿಕ ಶ್ರಮದ ಜೊತೆಗೆ ಸರಿಯಾದ
ಪ್ರಶಾಂತತೆ ಕಾಯ್ದುಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ದಿನನಿತ್ಯ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ ಮಾಡೋದರಿಂದ ನಿಮ್ಮ ಉದ್ವೇಗ ಕಡಿಮೆಯಾಗಿ ಮನಸ್ಸು ಸ್ಥಿರವಾಗುತ್ತೆ. ವಿಶೇಷ ಆಧ್ಯಾತ್ಮಿಕ ಪರಿಹಾರಗಳು. ದೇವತಾರಾಧನೆ. ಮೇಷರಾಶಿಯವರು ಅಧಿಪತಿಯಾದ ಮಂಗಳ ದೇವನ ಕೃಪೆಗಾಗಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ಶುಭ ದಿನಗಳು. ಮಂಗಳವಾರ ಮತ್ತು ಭಾನುವಾರದಂದು ದೇವಾಲಯಕ್ಕೆ ತೆರಳಿ ಆಂಜನೇಯ ಸ್ವಾಮಿಗೆ ಸಿಂಧೂರ ಪೂಜೆ ಅಥವಾ ತಂಗಾಳಿಯ ದೀಪ ಹಚ್ಚೋದು ತುಂಬಾ ಶ್ರೇಷ್ಠ. ಮನೆಯಲ್ಲಿ ಶುಚಿತೆ. ನಿಮ್ಮ ಮನೆಯ ಪೂಜಾ ಕೋಣೆಯನ್ನು ಶುಚಿಯಾಗಿಟ್ಕೊಂಡು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಸಾಂಬ್ರಾಣಿ ಧೂಪ ಹಾಕಿ ದೀಪ ಬೆಳಗಿಸಿ. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಮೇಲೆ ಹಾಗೂ ನಿಮ್ಮ ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ನಿಮ್ಮ ಮನೆಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯಕ್ಕೆ ಕಾರಣ ಆಗ್ತಾ ಇದ್ದಾರೆ. ಆತುರದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ತಾಳ್ಮೆ ಮತ್ತು ಸಂತೋಷದ ಸಮತೋಲನದ ಇದರಿಂದ ನೀವು ಮುನ್ನಡೆದರೆ ತುಂಬ ಒಳ್ಳೆಯದಾಗುತ್ತೆ. ಅಹಂಕಾರವನ್ನು ಬದಿಗಿಟ್ಟು ನಿಮ್ಮ ಸಂಪರ್ಕಕ್ಕೆ ಬರುವವರನ್ನು ಗೌರವಿಸಿ. ಈ ಅಪರೂಪದ ಭಾಗ್ಯೋದಯದ ಸಮಯವನ್ನು ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ನಿಮ್ಮ ಕನಸುಗಳು ನನಸಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಿಮಗೆಲ್ಲರಿಗೂ ಕೂಡ ಆಂಜನೇಯ ಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಸಂಪೂರ್ಣ ಅನುಗ್ರಹ ದೊರೆತು ಸರ್ವಮಂಗಳ ಉಂಟಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.